ನಮಸ್ತೆ ಮಕ್ಕಳೇ. ಗೌರವೆಂದನ್ನು ಕೊಂದೆ ನೀನು ಪದ್ಯದಲ್ಲಿ ಮುಂದುವರೆದ ಭಾಗ ನೋಡೋಣ. ನಾನು ಪೂರ್ಣ ರಿಪೀಟ್ ಮಾಡಕ್ ಹೋಗಲ್ಲ, ಏಕೆಂದ್ರೆ ಸಮಯದ ಅಭಾವ ನಿಮಗೆ ಗೊತ್ತಿದೆ. ಮುಂದಿನ ಪದ್ಯಕ್ಕೆ ನಾನು ಬರ್ತೀನಿ. ಮುಂದಿನ ಪದ್ಯ ಈ ರೀತಿ ಇದೆ ಮಕ್ಕಳ. ಕೊರಳ ಸೆರೆ ಹಿಗ್ಗಿದವುದು ಜಲ ಉರವಣಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದಿಂದನು ತನ್ನ ಮನದೊಳಗೆ ಹರಿಯ ಹಾಗೆ ಹೊಗೆದೋರದು ಹದೆ ಬರಿದೆ ಹೋಹುದೆ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇ ಎಂದು ಚಿಂತಿಸಿದ. ಇದು ಯಾವ ಪ್ರಸಂಗ? ಕೃಷ್ಣ ಹೇಳ್ತಾನೆ, ನೋಡಪ್ಪ, ನೀನು ಪಾಂಡವರ ಕಡೆ ಬಂದ್ಬಿಡು, ನಿಂಗೆಲ್ಲ ರೀತಿಯ ಸನ್ಮಾನವನ್ನ ಮಾಡಿ ನಿನ್ನನ್ನೇ ರಾಜರಿಗೆ ಅಧಿಪತಿಯನ್ನಾಗಿ ಮಾಡ್ತಕ್ಕಂಥದ್ದು, ನಿನಗೆ ಎಲ್ಲ ರೀತಿಯ ಒಂದು ಒಳಿತನ್ನ ಬಯಸ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿ ಕರ್ಣನಿಗೆ ಹೇಗಾಯ್ತು ಅಂತಂದ್ರೆ, ನೋಡಿ ಮಕ್ಕಳೇ, ಕೊರಳ ಸೆರೆ ಹಿಗ್ಗಿದವು ಅಲ್ವಾ, ಇಲ್ಲಿ ಬಿಡಿಸಿದ್ದು ಈ ರೀತಿ ಇದೆ, ನೋಡ್ಕೊಳ್ಳಿ ಮಕ್ಕಳು. ಓಕೆ, ಅರ್ಥ ಆಯ್ತಾ? ದೃಗು ಜಲ, ಕೊರಳು ಅಂತಂದ್ರೆ ಈ ಭಾಗ ಇದೆಯಲ್ಲ, ಇದನ್ನ ಕೊರಳು, ಕಂಠ ಅಂತ. ಸೆರೆ ಹಿಗ್ಗಿದವು, ಕಂಠ ಹಿಡಿದು ಬಿಡ್ತಾ ಇದೆ. ನೋಡಿ ಇಲ್ಲಿ ಅರ್ಥವನ್ನ ನೋಡ್ತಾ ಹೋಗೋಣ. ನೋಡಿ, ಕೃಷ್ಣನ ಮಾತನ್ನ ಕೇಳಿ ಕರ್ಣನ ಕೊರಳ ನರಗಳು ಬಿಗಿದವು ಅಂತಂದ್ರೆ ಈ ಭಾಗ ಇದೆಯಲ್ಲ, ಈ ಭಾಗ ಹಿಡಿದು ಬಿಡ್ತು. ದೃಗು ಜಲ, ದೃಕ್ ಪ್ಲಸ್ ಜಲ, ದೃಗ್ ಜಲ, ಕಣ್ಣೀರು. ದೃಕ್ ಅಂತಂದ್ರೆ ಕಣ್ಣು, ಜಲ ಅಂದ್ರೆ ನೀರು, ಕಣ್ಣೀರು. ದೃಗು ಜಲ ಉರವಣಿಸಿ, ಏನಾಯ್ತು ನೋಡಿ, ಉರವಣಿಸಿ ಕೊಡು ನೊಂದ ನಕಟ, ಅದೇ ಸುಮ್ಮನೆ ಕರಳು ಕಂಠ ಹಿಡಿತಾ ಇದೆ, ಕಣ್ಣೀರು ದಳ 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 ಅಂತ ಹಿಡಿತಾರೆ ಅಲ್ವಾ. ಕೊಡು ನೊಂದ ನಕಟ, ಅತಿಯಾಗಿ, ಕಡು ಅತಿ ಅಂತಾರೆ. ಈ ಪ್ರಶ್ನೆ ಕೇಳಿದ್ದಾರೆ, ಕೊಡು ಪದದ ಅರ್ಥ ಏನು? ಕಡು ಪದದ ಅರ್ಥ ಅತಿ. ಸರಿ, ಕಡು ನೊಂದ ನಕಟ, ಬಹಳ ನೊಂದ್ಕೋತಾನೆ. ಅಯ್ಯಪ್ಪ, ಈ ರೀತಿ ಸನ್ನಿವೇಶ ಬಂದ್ಬಿಡ್ತಲ್ಲಪ್ಪ ನನಗೆ. ಒಂದು ಕಡೆ ದುರ್ಯೋಧನನ್ನು ನಾನು ಬಿಡ್ಲಿಕ್ಕೆ ಸಾಧ್ಯತೆ ಇಲ್ಲ, ಇನ್ನೊಂದು ಕಡೆ ಪಾಂಡವರು ನನ್ನ ಸಹೋದರರು ಅಂತ ಗೊತ್ತಾಯ್ತು, ಇಂತಹ ಪರಿಸ್ಥಿತಿ ನನಗೆ ಬಂತಲ್ಲಪ್ಪ ಅಂತ ಹೇಳ್ತಾ, ನೋಡಿ, ಅಯ್ಯೋ ಮನಸ್ಸಿನಲ್ಲಿ ನನಗೆ ಆಗಿದೆ ಕಣ್ಣೀರು ಹೆಚ್ಚಾಗಿ ಅತಿಯಾಗಿ ನೊಂದುಕೊಂಡು. ಆಮೇಲೆ ನೋಡಿ, ಮನಸ್ಸಿನಲ್ಲಿ ಅಯ್ಯೋ ಕುರುಪತಿಗೆ ಕೇಡಾಯಿತು. ಕುರುಪತಿ, ಕುರುವಿನ ಪತಿ, ಕುರುವಂಶದ ಪತಿ ಯಾರು? ದುರ್ಯೋಧನಿಗೆ ತೊಂದರೆ ಆಯ್ತಲ್ಲ. ಕೃಷ್ಣನ ವೈರತ್ವದ ಬೆಂಕಿ ಅಂದ್ರೆ ಸಿಟ್ಟು ಹೊರಗೆ ತೋರದೆ ಅಲ್ವಾ, ತನ್ನ ದ್ವೇಷವನ್ನ ಹೊರಗೆ ತೋರಿಸದೆ ತೀರಿಸಿಕೊಳ್ಳುವುದಲ್ಲ, ಸುಡದೆ ಹೋಗುವುದೇ ಅಂದ್ರೆ ಕೌರವನ ವಂಶವನ್ನು ನಾಶ ಮಾಡದೆ ಸುಡದೆ ಇರಲಾರದು. ತನ್ನ ವಂಶವ ತಿಳಿಸಿ ನನ್ನನ್ನು ಕೊಂದು ಹಾಕಿದ ಮುಂದೆ ಏನು ಮಾತನಾಡುವುದು ಎಂದು ಚಿಂತಾಕ್ರಾಂತನಾದನು. ಅಂದ್ರೆ ಅರ್ಥ ಏನೋ? ಈ ಪದ್ಯವನ್ನ ನೋಡಿ, ಕುರುಪತಿಗೆ ಕೇಡಾದುದೆಂದು, ಕೇಡು ಅಂದ್ರೆ ತೊಂದರೆ. ಯಾರು? ತನ್ನ ಮನದೊಳಗೆ, ಕರ್ಣನ ಮನದೊಳಗೆ. ಹರಿಯ ಹಾಗೆ, ಹರಿ ಯಾರು? ಕೃಷ್ಣ. ಇವನ್ನ ನೋಡಿ ಇದಕ್ಕೆ ಹೇಳ್ತಕ್ಕಂಥ ಹರಿಯ ಹಾಗೆ. ಹಾಗೆ ಅಂತಂದ್ರೆ ದ್ವೇಷ, ಬೆಂಕಿ, ಸಿಟ್ಟು ಅಲ್ವಾ. ಹರಿಯ ಹಾಗೆ ಹೊಗೆ ತೋರದು ಅಲ್ವಾ, ಅದನ್ನು ತೋರಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ತೋರದೆ ಅಲ್ವಾ. ಹೊರಗೆ ತೋರಿಸಲು ತೀರಿಸಿಕೊಳ್ಳುವುದನ್ನ ಹರಿ ಏನ್ ಮಾಡ್ತಾನೆ? ಇವನು ಮಾತನ್ನು ಒಪ್ಲಿಲ್ಲ ಅಂತಂದ್ರೆ ಮತ್ತಿರ್ಗ ಇನ್ನೇನೋ ತೊಂದರೆ ಮಾಡ್ತಾರೆ. ಸುಡದೆ ಹೋಗುವುದೇ ಅಲ್ವಾ. ಹರಿಯ ಹಾಗೆ ಹೊಗೆ ತೋರದು
ಬರಿದೆ ಹೋದೆ ತನ್ನ ವಂಶ. ಯಾರು? ತನ್ನ ವಂಶ. ಇವನ ವಿಚಾರವನ್ನ ತಿಳಿಸು. ನೀನು ಪಾಂಡವರ ಕಡೆಯವನು ಅಂತಕ್ಕಂಥ ವಿಚಾರವನ್ನ ತಿಳಿಸ. ಹೀಗೆ ಕೃಷ್ಣನ ಮಾತು ಕೇಳಿ ಅವನ ಕೊರಳುಗಳು ಬಿಗಿದಪ್ಪನು, ಕೊರಳುಗಳು ತಡೆದವು. ಅವನಿಗೆ ಮಾತಾಡ್ಲಿಕ್ಕೆ ಸಾಧ್ಯತೆ ಆಗ್ತಿಲ್ಲ. ಕಣ್ಣೀರು ತುಂಬಿಕೊಂಡು ಗುರುಪತಿಗೆ, ದುರ್ಯೋಧನಿಗೆ ಏನೋ ಕೇಳು ಸಂಭವಿಸುತ್ತಿಲ್ಲ ಎಂದುಕೊಂಡು ಕೃಷ್ಣನು ತನ್ನ ದ್ವೇಷವನ್ನ ಹೊರಗೆ ತೋರಿಸದೆ ಸೇಡು ತೀರಿಸಿಕೊಳ್ಳುವನಲ್ಲ, ಈ ರೀತಿಯಾಗಿ ಗೌರವನ ವಂಶವನ್ನು ನಾಶ ಮಾಡುತ್ತಿದ್ದನಲ್ಲ, ತನ್ನ ವಂಶವ ತಿಳಿಸಿ ನನ್ನನ್ನು ಕೊಂದು ಹಾಕಿದನು ಎಂತ ಯೋಚನೆಯನ್ನ ಮಾಡ್ತಾನೆ. ಮುಂದಿನ ಪದ್ಯ ನೋಡೋಣ. ಏನು ಹೇಳೈ ಕರ್ಣ ಚಿತ್ತಗ್ಲಾನಿಯಾವುದು, ಮನಗೆ ಕುಂತಿ ಸೂನುಗಳ ಬೆಸಗೈಸಿಕೊಂಬುದೇ ಸೇರದೆ ನಿನಗೆ. ಹಾನಿ ಇಲ್ಲ ಎನ್ನಾಣೆ ನುಡಿ ನುಡಿ, ಮೌನ ವೇದಕ್ಕೆ ಮರುತನ ಬೇಡ. ನಿನ್ನ ಪದಸೆಯ ಬಯಸುವವನಲ್ಲ ಕೇಳೆಂದ. ಇಷ್ಟೆಲ್ಲ ಆದ್ಮೇಲೆ ಕರ್ಣನೆ ಕೇಳ್ತಾನೆ, ಏನು ಹೇಳೈ ಕರ್ಣ, ಹೇಳಪ್ಪ, ನೀ ಮಾತಾಡು. ಚಿತ್ತ ಗ್ಲಾನಿ, ಚಿತ್ತ ಅಂತಂದ್ರೆ ಮನಸ್ಸು, ಗ್ಲಾನಿ ಅಂದ್ರೆ ತಲ್ಲ. ಮನಸ್ಸಿನಲ್ಲಿ ಏನೋ ದುಗುಡುಗಳಾಗ್ತಾ ಇದೆಯಲ್ಲ, ಏನು ಮಾತಾಡು ಏನ್ ಹೇಳಿದ್ರೆ, ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿ ಯಾವು. ಏನೋ ಮನಸ್ಸಿನಲ್ಲಿ ನೀವು ತಲ್ಲಣ ಆಯ್ತಲ್ಲ, ಏನಂತ. ಮನಗೆ ಕುಂತಿ ಸೂನುಗಳ, ಈ ಪದ ಕೇಳ್ತಾರೆ. ಕುಂತಿ ಸೂನುಗಳ, ಸೂನು ಅಂತಂದ್ರೆ ಮಕ್ಕಳು, ಕುಂತಿ ಮಕ್ಕಳು. ಬೆಸಕೈಸಿಕೊಂಬುದು, ಅವ್ರ ಜೊತೆ ನೀನು ಸೇರ್ತಕ್ಕಂಥದ್ದು. ಬೆಸಕೈಸಿಕೊಂಬುದು, ಬೆಸಕೈಸಿ ಅಂತಂದ್ರೆ ಅವ್ರ ಜೊತೆ ಹೋಗ್ತಕ್ಕಂಥದ್ದು. ಸೇರದೆ ನಿನಗೆ ಒಪ್ಪಿಗೆ ಇಲ್ವಾ? ಅವ್ರಗಳ ಜೊತೆ ಹೋಗಿ ಬರ್ಲಿಕ್ಕೆ ನಿಮ್ಗೆ ಒಪ್ಪಿಗೆ ಇಲ್ವಾ? ಹಾನಿ ಇಲ್ಲ ಎನ್ನಾಣೆ. ನೋಡು, ನೀನು ಅವ್ರ ಜೊತೆ ಬರೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡು, ನಿನ್ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅವ್ರ ಜೊತೆ ಸೇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ. ನೋಡಿ ಮಾತಾಡು. ಮೌನ ವೇದಕ್ಕೆ, ಯಾತಕ್ ಸುಮ್ಮನಿದ್ಯಾ? ಮಾತಾಡು. ಮರುಳುತನ ಬೇಡ, ಹುಚ್ಚಿ ರೀತಿ ಆಡ್ಬೇಡ. ನೀನು ಆ ರೀತಿ ಬಾಲಿಶವಾಗಿ ಆಡ್ಬೇಡ ಅಂತ ಯೋಚನೆ ಮಾತಾಡು. ನಿನ್ನ ಅಪದಸೆಯ, ನಿನ್ಗೆ ಕೆಟ್ಟದ್ದನ್ನ ಬಯಸುವವನಲ್ಲ, ನಿನ್ಗೆ ಕೆಟ್ಟಾಗಿದ್ದಂತ ನನ್ನ ಮನಸ್ಸಿನಲ್ಲಿಲ್ಲ ಅಂತಕ್ಕಂಥದ್ದು ಕೃಷ್ಣ ಹೇಳ. ಏನಂತ ಹೇಳ್ತಾನೆ ಕೃಷ್ಣನ? ಏನು ಹೇಳು ಕರ್ಣ, ಮನದಲ್ಲಿರುವ ತಲ್ಲಣ ದುಗುಡ ಯಾವುದದು? ಕುಂತಿಯ ಮಕ್ಕಳಿಂದ ನಿಂಗೆ ಸೇವೆ ಮಾಡಿಸ್ಕೊಳ್ತಕ್ಕಂಥ ಇಷ್ಟವಿಲ್ವೇ? ಎನ್ನಾಣಿಗೂ ನಿನ್ಗೂ ಯಾವುದೇ ರೀತಿ ನಷ್ಟವಿಲ್ಲ. ಮಾತನಾಡು, ಮೌನ ಏನಕ್ಕೆ? ಭ್ರಮೆಗೆ ಒಳಗಾಗುವುದು ಬೇಡ. ನಾನು ನಿನಗೆ ಕೇಳನ್ನ ಬಯಸುವುದಿಲ್ಲ ಅಂತ ಹೇಳ್ತಾನೆ ಕರ್ಣ ಕೃಷ್ಣನ್ಗೆ ಹೇಳ್ತಾನೆ. ಓಕೆ, ಇದಿಷ್ಟು ಈ ಪದ್ಯದ ಒಂದು ಭಾವ. ಈ ಪದ್ಯನ ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ಸಾಮಾನ್ಯ ಈ ಪದ್ಯ ಏನ್ ಮಾಡ್ತಾರೆ, ಛಂದಸ್ಸಿಗೆ ಕೇಳ್ತಾರೆ. ಭಾಮಿನಿ ಷಟ್ಪದಿ ಕೊಡ್ತಾರಲ್ವಾ, ಆ ಭಾಮಿನಿ ಷಟ್ಪದಿಯ ಛಂದಸ್ಸನ್ನ ಬರೆಯೋದಕ್ಕೆ ಸಾಮಾನ್ಯ ಈ ಪದ್ಯವನ್ನ ಕೇಳ್ತಾರೆ. ಇಲ್ಲಿ ಏನು ಹೇಳೈ ಕರ್ಣ, ಚಿತ್ತ ಅಂದ್ರೆ ಮನಸ್ಸು, ಗ್ಲಾನಿ ಅಂತಂದ್ರೆ ತಾಲ್ಲಾಡ ಅಲ್ವಾ, ದುಗುಡ. ಸೂನು ಅಂತಂದ್ರೆ ಮಕ್ಕಳು, ಕುಂತಿ ಸೂನುಗಳು, ಕುಂತಿ ಸೂನುಗಳ ಬೆಸಕೈಸಿಕೊಂಡು ಅವರ ಸೇವೆ ಮಾಡತಕ್ಕಂಥ ನಿಂಗೆ ಒಪ್ಪಿಗೆ ಅಂತ ಹೇಳ್ತಾರೆ. ಓಕೆ, ಮುಂದಿನ ಪದ್ಯವನ್ನ ನೋಡೋಣ, ಆಯ್ತಾ?